ರಾಯಚೂರು ಟೈಮ್ಸ್ಗೆ ಸ್ವಾಗತ. ಇದು ಗುರುಪೂರ್ಣಿಮೆ ವಿಶೇಷ ದಕ್ಷಿಣ ಮೂರ್ತಿಗಳು. ಇದು ಗುರು ಪೂರ್ಣಿಮೆ ಅಂದರೆ ಗುರುಗಳ ಒಂದು ಕೃಪೆ, ಅದರಿಂದ ಪೂರ್ತಿಯಾಗಿ ವಿಸ್ತಾರವಾಗಿ ಸ್ವಾಮಿ. ದಕ್ಷಿಣಾಮೂರ್ತಿ ಅಂದರೆ ಗುರುವೇ ಸರ್ವಲೋಕಾನ ಭೇಜೇ ಭವನೋಣ ಇದಗೇ ಸರ್ವವಿದ್ಯಾನ ಶ್ರೀ ಗುರು ದಕ್ಷಿಣಾಮೂರ್ತಿ ಅಂತ. ಈ ಗುರುಪೌರ್ಣಿಮೆ ಪ್ರಯುಕ್ತ ಈ ಗುರು ಅನ್ನೋ ದೇವರನ್ನು ನಾವು ಆರಾಧನೆ ಮಾಡೋದ್ರಿಂದ ಸರ್ವ ನೋಡಿ, ದೋಷದಲ್ಲಿ ಅಧಿದೇವತೆ ಅನ್ನೋದು ದಕ್ಷಿಣಾಮೂರ್ತಿ ಅಂತ. ಯಾವುದೇ ಒಂದು ದೋಷ ಬಂದ್ರೂ ನಾವೆಲ್ಲಿ ಕಾಳಹಸ್ತ್ರಿಗೆ ಹೋಗ್ತೀವಿ ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ಪರಿಹಾರ ಮಾಡೋಕ್ಕೆ. ಹಾಗಾಗಿ ಇದೇ ದಕ್ಷಿಣಾಮೂರ್ತಿ ಇದ್ದಾರೆ ಸ್ವಾಮಿ, ಗುರು ದಕ್ಷಿಣಾಮೂರ್ತಿ. ಪ್ರತಿ ವರ್ಷ ಸ್ವಾಮಿಗೆ ಗುರುಪೌರ್ಣಿಮೆ ಪ್ರಯುಕ್ತ ಸ್ವಾಮಿ ವಿಶೇಷವಾಗಿ ಬೆಳಗಿನ ಜಾವ ಮಹಾಗಣಪತಿ ಪೂಜೆಯಿಂದ ಪ್ರಾರಂಭ ಆಗುತ್ತೆ. ಆನಂತರ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ, ಸ್ವಾಮಿಗೆ ಪಂಚಾಮೃತಾಭಿಷೇಕ ಆಗುತ್ತೆ. ರುದ್ರಾಭಿಷೇಕ ಪಾರಾಯಣ ಆಗಿ ಸ್ವಾಮಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ ಏರ್ಪಡಿಸ್ತಾರೆ. ಏನಕ್ಕೋಸ್ಕರ ಈ ಸ್ವಾಮಿನ ಆರಾಧನೆ ಮಾಡ್ತಾರಂತೆ, ಗುರುಪೌರ್ಣಿಮೆಗೆ ಯಾವೊಂದು ಕಷ್ಟಗಳು ನಮ್ಮವರೆಗೂ ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಸ್ವಾಮಿ ಗುರು ಕೃಪ ಎಲ್ಲ ಆಶೀರ್ವಾದ ಇದ್ರಂದು ಗುರು ಆಶೀರ್ವಾದ ಇಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಲ್ವಂತೆ. ಅದಕ್ಕೆ ಗುರು ಆಶೀರ್ವಾದ ಇರಲೇಬೇಕು. ತಂದೆ ತಾಯಿಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಯಾವಾಗ ಇರ್ತದೋ ಆವಾಗ ಯಾವುದೇ ಒಂದು ಕಾರ್ಯ ಆಗಲಿ, ಯಾವುದೇ ಒಂದು ಯಶಸ್ಸಾಗಲಿ ಆ ಸ್ವಾಮಿ ಒಂದು ಆಶೀರ್ವಾದ ಇದ್ದೇ ಇರುತ್ತೆ. ಅದ್ರಗೋಸ್ಕರ ಗುರುಪೌರ್ಣಿಮೆಯಾಗಿ ಎಲ್ಲ ಭಕ್ತರು ಬಂದು ಆಶೀರ್ವಾದ ಮಾಡಿ ಆ ಸ್ವಾಮಿ ಒಂದು ಆಶೀರ್ವಾದ ಪಡ್ಕೊಂಡು ಆ ಸ್ವಾಮಿ ಒಂದು ತೀರ್ಥ ಪ್ರಸಾದ ತಗೊಂಡು ಹೋಗ್ತಾರೆ. ಇದು ಎಲ್ಲಿ ಬರ್ತದೆ ಸ್ವಾಮಿ? ಕೋಲಾರ. ಇದು ಕೋಲಾರಮ್ಮನವರು ಶತಶೃಂಗ ಸಮೀಪೆ ಪರಶುರಾಮ ಕ್ಷೇತ್ರ ದಂಡಕಾರುಣ್ಯೆ ಕೋಲಾಹಲಪುರಾಧೀಶ್ವರ ಇದ್ದ ಆ ಗ್ರಾಮ ದೇವತೆ ಕೋಲಾರಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿರುವಂಥವ್ರು ಪರಶುರಾಮರು. ಆ ಸ್ವಾಮಿನ ಪರಶುರಾಮ ಪ್ರತಿಷ್ಠಾಪನೆ ಮಾಡಿ ಈ ಕೆರೆ ಕಟ್ಟೆ ಮೇಲೆ ನಿಂತ್ಕೊಂಡಿದ್ದಾರೆ. ಇದು ಮುಳುಬಾಗಲ್ ರಸ್ತೆ ಇದೆಯಲ್ವಾ, ಗಾಂಧಿನಗರ ಮುಳುಬಾಗಲ್ ರಸ್ತೆ ಮೇಲೆ ಸ್ವಾಮಿ ಆತನೇ ಸ್ವಯಂ, ಅಂದರೆ ಯಾರು ಪ್ರತಿಷ್ಠಾಪನೆ ಮಾಡಿಲ್ಲ, ಆತನೇ ಸ್ವಯಂ ಬಂದು ನಿಂತ್ಕೊಂಡಿರೋದು ದಕ್ಷಿಣ ಪರಶುರಾಮ ಸ್ವಾಮಿ. ಆಚೆಗೆ 15-20 ವರ್ಷದಿಂದ ದಕ್ಷಿಣಾಮೂರ್ತಿ ಗಣಪತಿ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಭಕ್ತಾದಿಗಳು ಮೊನ್ನೆ ಬಂದಾಗ ಎಲ್ಲ ಅನುಕೂಲ. ಇದು ಸ್ವಾಮಿ ಒಂದು ಹರಕೆ ಮಾಡ್ಕೊಂಡು ಕಾಯಿ ಹರಕೆ ಮಾಡ್ಕೊಂಡು ಹೋಗ್ತಾರೆ, ಕಂಕಣ ಕಟ್ಸ್ಕೊಂಡು ಹೋಗ್ತಾರೆ. ಸ್ವಾಮಿಗೆ ಮನೆಗಿಲ್ಲ ಅಂತ ಬಿಟ್ಟು ಕಾಯಿ ಹರಕೆ ಮಾಡ್ಕೊಂಡು ಹೋಗ್ತಾರೆ. ಅವರ ಇಷ್ಟಾರ್ಥಗಳನ್ನ ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಮತ್ತೆ ಆ ಸ್ವಾಮಿ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಆಮೇಲೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ, ಹೌದು, ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾಗಿ ಹುಣ್ಣಿಮೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತ ಇಲ್ಲಿರುತ್ತೆ. ಅಮಾವಾಸ್ಯೆಗೆ ಮಹಾರುದ್ರ ಹೋಮ ಅಂತ ಇಲ್ಲಿ ಮಾಡ್ತೀವಿ ಸ್ವಾಮಿಗೆ. ಪ್ರತಿ ಅಮಾವಾಸ್ಯೆಗೆ ಸಾಮೂಹಿಕವಾಗಿ ಅಂತಂದರೆ ಎಲ್ಲರೂ ಸಪ್ರೇಟಾಗಿ ಮಾಡಿಸ್ತಾರಲ್ವ, ಈ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ರುದ್ರಹೋಮ ಅಂತ ಮಾಡ್ತೀರಿ. ಇವಾಗ ಕಲ್ಯಾಣ ಇರಲ್ಲ, ಅದ್ರಗೋಸ್ಕರ ಗುರು ಕಲ್ಯಾಣ ಹೋಮ ಅಂತ ಮಾಡ್ತೀರಿ. ವಿದ್ಯಾಭ್ಯಾಸ ಇರಲ್ಲ, ವಿದ್ಯಾಗುರು ಹೋಮ ಅಂತ ಇಲ್ಲಿ ಮಾಡ್ತೀರಿ ಸ್ವಾಮಿಗೆ. ವಿಶೇಷವಾಗಿ ಈ ಗುರು ಹೋಮ ಅಂತಂದರೆ ಕಡಲೆ, ಆ ಸ್ವಾಮಿಗೆ ಇಷ್ಟಾರ್ಥ ಅಂತಂದ್ರೆ ಕಡಲೆ. 12 ವಾರ, 24 ವಾರ, 48 ವಾರ ಆ ಸ್ವಾಮಿಗೆ ಯಾರು ಕಡಲೆ ಆಹಾರ ಹಾಕ್ತಾರೋ ಅವ್ರ ಇಷ್ಟಾರ್ಥಗಳನ್ನು ಸ್ವಾಮಿ ನೆರವೇರಿಸ್ಕೊಡ್ತಾರೆ ಅಂತ ಒಂದು ನಂಬಿಕೆ. ಅಂದ್ರೆ ಇವತ್ತು ಸಾವಿರಾರು ಸಂಖ್ಯೆ ಬೆಳಿಗ್ಗೆಯಿಂದ ಭಕ್ತರು ಬರ್ತಾ ಇದ್ದಾರೆ. ಇನ್ನ ಜನಸಾಗರವೇ ಬರ್ತಾ ಇದೆ. ಹೌದು, ಸಂಜೆ ಎಷ್ಟೊತ್ತವರೆಗೂ ಇರುತ್ತೆ? ರಾತ್ರಿ 10:30ವರೆಗೂ ಅವಕಾಶ ಇದೆ ಭಕ್ತರಿಗೆ ಸ್ವಾಮಿ ದರ್ಶನ ಮಾಡೋಕ್ಕೆ. ಯಾಕಂದ್ರೆ ಬೆಳಗ್ಗೆ 3 ಗಂಟೆಯಿಂದ ಜಾವದಿಂದ ಪ್ರಾರಂಭ ಆಗಿರೋದು ಪೂಜೆ, ನೈಟ್ 10:30ವರೆಗೂ ಇರುತ್ತೆ. ಆಮೇಲೆ ಇದು ನವರಾತ್ರಿ ಹಬ್ಬದ ಪ್ರಯುಕ್ತ ನವರಾತ್ರಿಗೆ ಸ್ವಾಮಿಗೆ ವಿಶೇಷವಾಗಿ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ಕಡಲೆ ಅಲಂಕಾರ ಇರುತ್ತೆ, ಬೆಣ್ಣೆ ಅಲಂಕಾರ ಇರುತ್ತೆ. ಹಾಗೆ 9 ದಿನ ಸ್ವಾಮಿಗೆ ವಿಶೇಷವಾದಂಥ ಅಲಂಕಾರ ಇರುತ್ತೆ. ನವರಾತ್ರಿ ಮುಗಿಯೋವರೆಗೂ. ನಮ್ಮ ಹೆಸರು ಕಾರ್ತಿಕ್ ದೀಕ್ಷಿತ್ ಅಂತ. ಪ್ರಧಾನ ಅರ್ಚಕರು ಬಂದು ಸೋಮಶೇಖರ್ ದೀಕ್ಷಿತರು, ಅವ್ರ ಮಗ ಕಾರ್ತಿಕ್ ದೀಕ್ಷಿತ್.